ಕೊಡಗಿನ ಮೂಲ ನಿವಾಸಿ ಮುಸ್ಲಿಮರಿಗೂ ಮತ್ತು ಕೊಡಗಿನ ಹಿಂದೂ ಕೊಡವರಿಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಹಲವಾರು ವಿಚಾರಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ಇವತ್ತು ಕರ್ನಾಟಕ ಮತ್ತು ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಎಮ್ಮೆಮಾಡು ದರ್ಗಾ ಏನಿದೆ, ಸೂಫಿ ಸೈಯದ್ ದರ್ಗಾ ಏನಿದೆ, ಅಲ್ಲಿ ನಮ್ಮ ಕೊಡವ ಜನಾಂಗದ ಮಣವಟ್ಟಿರ ಮನೆತನದವ್ರಿಗೂ ಕೂಡ ಒಂದು ತಕ್ಕಮೆ ಇದೆ. ತಕ್ಕಮೆ ಅಂದರೆ ಅವ್ರಿಗೂ ಒಂದಲ್ಲಿ ಹಕ್ಕು ಪ್ರತಿಪಾದನೆ ಇರುತ್ತೆ. ಅವರು ಅಲ್ಲಿ ಕೆಲವು ಹಕ್ಕುಗಳನ್ನು, ಧಾರ್ಮಿಕ ಪ್ರಕ್ರಿಯೆಗಳನ್ನು ನಡೆಸಬೇಕು ಅಂತ ಹೇಳುವಂಥ ಒಂದು ಮನ್ನಣೆ ಇರುತ್ತೆ. ಅದಕ್ಕೆ ತಕ್ಕಮೆ ಅಂತ ಹೇಳ್ತೀವಿ ನಾವು. ಇದೇ ರೀತಿಯಾಗಿ ಅವತ್ತು ಸೂಫಿ ಸೈಯದರ ಅವರ ಒಂದು ಮರಣ ದೀಕ್ಷೆಯ ಸಂದರ್ಭದಲ್ಲಿ ಅವರಿಗೆ ಹಾಲನ್ನುಣಿಸಿದ್ದು ಇದೇ ಮಣವಟ್ಟಿರ ಮನೆತನದ, ನಮ್ಮ ಕೊಡವ ಜನಾಂಗದ ಮಣವಟ್ಟಿರ ಮನೆತನದ ಹಸು. ಆದ್ದರಿಂದ ನಮ್ಮ ಎಮ್ಮೆಮ್ಮಾಡು ದರ್ಗದಲ್ಲಿ ಕೊಡವ ಜನಾಂಗಕ್ಕೆ ಸೇರಿರುವಂಥ ಮಣವಟ್ಟರ ಮನೆತನದವರೆಗೂ ಕೂಡ ತಕ್ಕಮೆ ಇದೆ. ಅದೇ ರೀತಿಯಾಗಿ ಕೊಳಕೇರಿಯಲ್ಲಿರುವಂಥ ಮಕ್ಕಂನಲ್ಲಿ ಅಲ್ಲಿಯ ಹೌಲಿಯ ಕಬ್ರಸ್ಥಾನವನ್ನು, ಸಮಾಧಿಯನ್ನು ಕಂಡು ಹಿಡಿದಂಥದ್ದು ಕುಂಡ್ಯಳೊಂಡ ಮತ್ತು ಕಾಂಡಂಡ ಮನೆತನಕ್ಕೆ ಸೇರಿರುವಂಥ ನಮ್ಮ ಕೊಡವ ಜನಾಂಗದ ಕುಂಡ್ಯಳೊಂಡ ಮತ್ತು ಕಾಂಡಂಡ ಮನೆತನದವರಿಗೆ ಸೇರಿರುವಂತಹ ಹಸು. ಅದರಿಂದಾಗಿ ಈ ಒಂದು ಕೊಳಕೇರಿ ಗ್ರಾಮದಲ್ಲಿರುವಂಥ ಮಕ್ಕಾಂನಲ್ಲಿ ಕುಂಡ್ಯಳೊಂಡ ಮತ್ತು ಕಾಂಡಂಡ ಮನೆತನದವರು ಕೂಡ ಅಲ್ಲಿ ತಕ್ಕಮನ್ನು ಹೊಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಕುಂಜಿಲದಲ್ಲಿರುವಂತಹ ಮತ್ತೊಂದು ಶ್ರೇಷ್ಠವಾದಂತಹ ಒಂದು ಮಸೀದಿ ಅಥವಾ ಒಂದು ದರ್ಗಾ ಅಂದರೆ ಅದು ಪೈನೆರಿ. ಪೈಯು ಮತ್ತು ನರಿ ಅಂತೇಳುವಂತಹ ಕೊಡವ ಭಾಷೆ ಎರಡು ಪದ ಸೇರಿ, ಹಸು ಮತ್ತು ಹುಲಿ ಅಂತೇಳುವಂಥ ಪದ ಸೇರಿ ಪೈಯು ನೆರಿ, ಪೈನೆರಿ ಅಂತ ಆಗಿದೆ ಅಷ್ಟೇ. ಈ ಪೈನೆರಿಯಲ್ಲೂ ಕೂಡ ನಮ್ಮ ಉದಿಯಂಡ ಕೊಡವ ಜನಾಂಗದ ಏನು ಒಂದು ಮನೆತನ ಇದೆ, ಅವರಿಗೆ ಅಲ್ಲಿ ತಕ್ಕಮೆ ಇದೆ. ಏನಕ್ಕೆ ಅಂದರೆ ಆ ಒಂದು ಸಂತರು ಯಾರಿದ್ರು, ಆ ಸಂತರು ಕುಂಜಿಲ ಪ್ರದೇಶಕ್ಕೆ ಬಂದಾಗ ಅವರಿಗೊಂದು ವಿಸ್ಮಯವನ್ನು ಕಾಣಕ್ಕೆ ಸಿಗುತ್ತೆ. ಅವರ ಕಣ್ಣು ಮುಂದೆ ಒಂದು ಹಸು ಮತ್ತು ಒಂದು ಹುಲಿ ಒಟ್ಟಿಗೆ ಮೇಯ್ತಾ ಇರುವಂಥದ್ದು ಅವ್ರಿಗೆ ಕಾಣುತ್ತೆ. ಅದನ್ನು ನೋಡಿ ಅವರಿಗೆ ಆ ದೈವಿಕ ಶಕ್ತಿಯಲ್ಲಿ ಬಂದು ಅಲ್ಲಿ ಹೇಳುತ್ತೆ ಈ ಒಂದು ಪ್ರದೇಶದ ಶ್ರೇಷ್ಠತೆಯನ್ನು. ಅದರಿಂದಾಗಿ ಆ ಹಸು ಏನಿದೆ ಅದು ಉದಿಯಂಡದ ಫ್ಯಾಮಿಲಿಗೆ ಸೇರಿರೋದ್ರಿಂದ ಉದಿಯಂಡ ಫ್ಯಾಮಿಲಿಯವ್ರಿಗೂ ಕೂಡ ತಕ್ಕಮೆ ಇದೆ. ಇವತ್ತು ಕೊಡಗಿನ ಮೂಲ ನಿವಾಸಿ ಮುಸಲ್ಮಾನರು ಮತ್ತು ಕೊಡಗಿನ ಹಿಂದೂ ಕೊಡವರಿಗೂ ಕೂಡ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಅದು ಇವತ್ತು ಕೂಡ ಇದೆ. ಆದರೆ ಎಲ್ಲಿಂದ ಆಚೆಯಿಂದ ಬಂದಂತಹ ಮುಸ್ಲಿಮರು ಇರ್ಬೋದು ಅಥವಾ ಹಿಂದೂಗಳಿರ್ಬೋದು, ಅವರಿಗೆ ಈ ಮಣ್ಣಿನ ಒಂದು ಸಾಮಾಜಿಕ ಸಾಮರಸ್ಯ ಏನಿದೆ ಅದು ಅರ್ಥನೇ ಆಗೋದಿಲ್ಲ. ಅವರ ಒಂದು ಮೆಂಟಾಲಿಟಿ ಏನಿದೆ, ಆ ಒಂದು ರ್ಯಾಡಿಕಲ್ ಥಿಂಕಿಂಗ್ ಇರ್ಬೋದು, ಕೋಮುವಾದ ಇರ್ಬೋದು, ಅದು ಅವರ ತಾಯಿ ಜಿಲ್ಲೆ ಅಥವಾ ಮಾತೃ ಜಿಲ್ಲೆ ಏನಿರುತ್ತೆ ಅಥವಾ ಮಾತೃ ಪ್ರದೇಶ ಏನಿರುತ್ತೆ ಅಲ್ಲಿಂದ ಅದನ್ನು ತಗೊಂಡು ಬಂದು ಕೊಡಗಿನಲ್ಲಿ ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕೊಡಗಿನ ಈ ಒಂದು ಚಾರಿತ್ರಿಕ ಹಿನ್ನೆಲೆ ಏನಿದೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ನಮ್ಮ ಕೊಡವ ಜನಾಂಗದ ಅಥವಾ ಹಿಂದೂ ಸಮಾಜದ ಯುವಕರಿಗೂ ನಾವು ಈ ಚರಿತ್ರೆಯನ್ನು ಹೇಳ್ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಕೇರಳದಿಂದ ಹಲವಾರು ಮೌಲ್ಯಗಳು ಬಂದಿರ್ತಾರೆ ಬೋಧನೆಯನ್ನು ಮಾಡೋದಕ್ಕೆ. ಅವರಿಗೂ ಕೂಡ ಮುಸಲ್ಮಾನ ಹಿರಿಯರು ಕೂಡ ಈ ವಿಚಾರದ ಬಗ್ಗೆ ಅರಿವಿಕೆಯನ್ನು ಕೊಡಬೇಕಾಗುತ್ತೆ. ನಮ್ಮ ಇಲ್ಲಿಯ ಪ್ರದೇಶದ ಶ್ರೇಷ್ಠತೆ ಮತ್ತು ಸಾಮರಸ್ಯ ಏನಿದೆ, ಒಂದು ಧಾರ್ಮಿಕ ಹಿನ್ನೆಲೆ ಏನಿದೆ, ಅದು ಅವ್ರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ.